ಹಾಯ್, ನಾನು ನಿಮ್ಮ ಗೆಳತಿ ಕತಾರ್ ಕನ್ನಡತಿ. ಒಂದು ವಿಷಯ ಯೋಚನೆ ಇಟ್ಕೊಳ್ಳಿ. ಎಂಥದ್ದೇ ಸಿಚುವೇಶನ್ ಇರಲಿ, ನಮ್ಮ ಮೂಡ್ ಅಂದರೆ ನಮ್ಮ ಮನಸ್ಥಿತಿಯನ್ನು ನಾವು ನಿರ್ಧರಿಸಬೇಕು. ಅದು ಬಹಳ ಮುಖ್ಯ. ನಮ್ಮ ಪ್ರತಿ ಭಾವನೆಯನ್ನು ಹೊರಗಿನ ಪ್ರಪಂಚ ನಿರ್ಧರಿಸೋಕೆ ಶುರು ಮಾಡಿಬಿಟ್ರೆ ಪ್ರತಿದಿನ ನರಕ ಆಗ್ಬಿಡತ್ತೆ. ಅದೇ ನಮ್ಮ ಮನಸ್ಥಿತಿ ನಮ್ಮ ಹಿಡಿತದಲ್ಲಿದ್ದರೆ ಪ್ರತಿ ಕ್ಷಣ ಸಂತೋಷವಾಗಿರಬಹುದು. ಅದಕ್ಕೆ ಹೇಳೋದು, ನಮ್ಮ ಮೂಡನ್ನು ನಮ್ಮ ಆಯ್ಕೆಯಾಗಿ ಇಟ್ಕೊಳ್ಬೇಕು ಅಂತ. ಹೊರಗಿನ ಪ್ರಪಂಚದ ಟೀಕೆ ಅಥವಾ ಇನ್ನೊಬ್ಬರ ಅನವಶ್ಯಕವಾದ ಅಭಿಪ್ರಾಯಗಳು ನಮ್ಮ ಮೂಡನ್ನು ಯಾವತ್ತೂ ನಿರ್ಧರಿಸಬಾರ್ದು. ಒಂದು ಮದುವೆ ಮನೆಯಲ್ಲಿ ಊಟವನ್ನು ಎಲ್ಲರೂ ಆಹಾ ಓಹೋ ಅಂತ ಹೊಗಳ್ತಾ ಇರುವಾಗ ಯಾರೋ ಒಬ್ರು ಅದು ಸರಿ ಇಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಸಕ್ಕರೆ ಕಡಿಮೆ ಆಯಿತು ಅಂತ ಹೇಳ್ಬೋದು. ಆ ಒಂದು ಕಮೆಂಟಿಂದ ನೀವು ನಿಮ್ಮ ಮೂಡನ್ನು ಹಾಳು ಮಾಡಿಕೊಂಡು ಬೇಜಾರಾಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀವು ಎಷ್ಟೇ ಚೆನ್ನಾಗಿ ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ತಪ್ಪು ಹುಡುಕೋಕೆ ಕೆಲವರು ಇರ್ತಾರೆ. ಅದಕ್ಕೆ ಈ ಥರದ ನೆಗೆಟಿವ್ ಕಮೆಂಟ್ಸ್ನ ಬಿಟ್ಟಾಕಿ, ಎರಡನೇ ಬೆರಳಿಂದ ತಪ್ಪು ತೋರಿಸೋರನ್ನ ಬಿಟ್ಟಾಕಿ, ಹೆಬ್ಬೆಟ್ಟಿಂದ ಥಮ್ಸಪ್ ತೋರಿಸೋರ ಕಡೆ ಗಮನ ಕೊಡಿ. ಹಾಗಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಅಂತಲ್ಲ. ಅವರು ಹೇಳೋ ಕಂಪ್ಲೇಂಟ್ನಲ್ಲಿ ತಪ್ಪಿದ್ರೆ ಅದನ್ನು ತಿದ್ಕೊಳ್ಳೋಣ. ಅದು ಬಿಟ್ಟು ನಮ್ಮ ಮೂಡ್ ಹಾಳು ಮಾಡಿಕೊಂಡ್ರೆ ನಮ್ಮ ಇಡೀ ದಿನ ಹಾಳಾಗುತ್ತೆ. ಯಾರೋ ಒಬ್ಬರ ಕಮೆಂಟ್ಗೆ ನಿಮ್ಮ ದಿನಗಳನ್ನು ಹಾಳು ಮಾಡ್ಕೊಳ್ಬೇಡಿ. ಒಂದಂತೂ ನಿಜ, ನಮ್ಮ ಮೂಡ್ ಚೆನ್ನಾಗಿದ್ರೆ ಕೆಲಸ ಆರಾಮಾಗಿ ನಡೆಯುತ್ತೆ. ನಮ್ಮ ಕೆಲಸದ ಮೇಲೆ ಏಕಾಗ್ರತೆ ಹೆಚ್ಚಿರುತ್ತೆ. ನಾವು ಕೂಡ ಖುಷಿಯಾಗಿರ್ತೀವಿ. ನನ್ನ ಮೂಡ್ ಅಥವಾ ಮನಸ್ಥಿತಿಯ ಮಾಲೀಕ ನಾನು ಎಂಬ ಮಂತ್ರವನ್ನು ನಾವು ಮರಿಬಾರದು.